ರಾಜ್ಯದಲ್ಲಿ LPG ಸಿಲಿಂಡರ್ಗಳ ಒಂದು ಎಮರ್ಜೆನ್ಸಿ ಮುಂದುವರಿತಾನೇ ಇದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಅಲ್ಲದೆ ಸಿಲಿಂಡರ್ ಪೂರೈಕೆ ಇಲ್ಲದ ಕಾರಣ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಕೆಲವೊಂದು ಕಡೆಯಲ್ಲಿ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಮೈಸೂರು, ದಾವಣಗೆರೆ ಸೇರಿದಂತೆ ಹೊಸಕೋಟೆಯಲ್ಲಿ ಹಲವೆಡೆ ಪರಿಸ್ಥಿತಿಗಳು ಇದೇ ರೀತಿಯಾಗಿ ಮುಂದುವರಿತಿದೆ. ಹಾಗೆ ಕೆಲವೆಡೆ ಸೌದೆ ತಂದು ಅಡುಗೆಯನ್ನು ಮಾಡ್ತಿದ್ದಾರೆ. ಇನ್ನು PGಗಳಲ್ಲಿ ಮಧ್ಯಾಹ್ನದ ಊಟವನ್ನ ಬಂದ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಒಂದು ವಾಕ್ ಸಮರವೇ ಆಗಿದೆ. ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ನೋಡ್ಬರೋಣ. LPG ಗ್ಯಾಸ್ ಸಿಲಿಂಡರ್ ವಿಚಾರವನ್ನ ಮುಂದಿಟ್ಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಬಹುಶಃ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಮತ್ತೊಮ್ಮೆ ರುಜುವಾತ್ ಮಾಡಿಕೊಂಡಿದ್ದಾರೆ. ಅಮೇರಿಕ, ಇಸ್ರೇಲ್, ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ ಕಳೆದ 12 ದಿನಗಳಿಂದ. ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ದೇಶಗಳ ಮೇಲೆ ಇವತ್ತು ಕಚ್ಚಾ ತೈಲದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, LPG ಗ್ಯಾಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದೆಲ್ಲವೂ ಕೂಡ ದಿನನಿತ್ಯ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. LPG ವಾಣಿಜ್ಯ ಸಿಲಿಂಡರ್ಗಳು ಬಹಳಷ್ಟು ಅಭಾವ ಆಗಿರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ತಾನೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ತಾನೇ ಅವ್ರ ಮುಂದೆನೂ ಪ್ರಸ್ತಾಪ ಮಾಡಿದೆ. ಈಗೇನಾಗಿದೆ ಮಾನ್ಯ ಸಭಾಧ್ಯಕ್ಷೆ, ನಾವೆಲ್ಲ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಸಣ್ಣ ಪುಟ್ಟ ಚಿಕ್ಕದಾದಂಥ ಹೋಟೆಲ್ಗಳಲ್ಲಿ ಇವತ್ತು ಪ್ರತಿಯೊಂದು ಊಟ ಉಪಚಾರಗಳು ಅದ್ರ ಮೇಲೆ ಅವಲಂಬಿತವಾಗಿದ್ದಾವೆ. ಈಗ ಯುದ್ಧ ನಡೀತಾ ಇರೋಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ದೇಶದಲ್ಲೇ, ಅದರಲ್ಲೂ ಸಹ ಕರ್ನಾಟಕದಲ್ಲಿ, ಅದರಲ್ಲೂ ಸಹ ಬೆಂಗಳೂರಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಸಿಕ್ಕಿರುವಂತ ಪರಿಸ್ಥಿತಿಯಲ್ಲಿ ಆಹಾರ ಪೂರೈಕೆ ಆಗದೆ ಇರೋಂಥದನ್ನ ತಮ್ಮ ಮುಂದೆ ನಾನು ನನ್ನ ಅಹವಾಲನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಈ ಸಿಲಿಂಡರ್ ಅಭಾವನ ಯಾವ ರೀತಿ ಪರಿಹರಿಸಬೇಕು, ಯಾರು ಇದಕ್ಕೆ ಕಾರಣ, ಯಾರು ಇದನ್ನು ಹೊಣೆ ತೆಗೆದುಕೊತಾ ಇದ್ದಾರೆ, ಇದರ ಹಿಂದೆ ಇರುವಂತ ಪರಿಸ್ಥಿತಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಈಗ ಆಹಾರ ಸಚಿವ ಇಲ್ಲ ಅವಲಂಬನೆ ಮಾಡಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಲ್ಲ, ಇದರ ಒಟ್ಟು ಕಷ್ಟ ಆಗಿದೆ. ಆದ್ದರಿಂದ ನಾವು ಇವತ್ತಿನಿಂದ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಕೂಡ ಈಗ ಇದರಿಂದ ಒಂದು ಹೊಸ ಪಾಠ ಕಲಿತು ಆಯಿತು. ಇವತ್ತಾದರೂ ಇಂಥ ಕಷ್ಟ ಬಂದಾಗ ದೇಶ ನಮ್ಮ ಕಾಲ ಮೇಲೆ ನಾವು ನಿಂತಬೇಕು, ಅವಲಂಬನೆ ಇರಬೇಕಂದ್ರೆ ಇವತ್ತು ನಾವು ಗ್ರೀನ್ ಎನರ್ಜಿಯನ್ನು ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡೋ ಪ್ರಯತ್ನವನ್ನು ಶೀಘ್ರವಾಗಿ ಮಾಡಬೇಕು. ರಾಜ್ಯನೂ ಮಾಡಬೇಕು, ರಾಷ್ಟ್ರನೂ ಮಾಡಬೇಕು. ಪ್ರಮುಖವಾಗಿ ಹೋಟೆಲ್ಲು ಜೊತೆಯಲ್ಲಿ ಮುಜರಾಯಿ ಇಲಾಖೆ, ದೇವಸ್ಥಾನ, PG, ವೃದ್ಧಾಶ್ರಮ ಎಲ್ಲೆಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಟ್ರಬಲ್ ಕಾಡ್ತಿದೆ. ಆದರೆ ರಾಜಕೀಯ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇವರ ಈ ಚರ್ಚೆಗಳು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಅಂತ ಅರ್ಥ ಆಗ್ತಿಲ್ಲ. ಇವರು ಚರ್ಚೆಗಳು ಮೈಕ್ ಮುಂದೆ ಮಾತ್ರ ಸೀಮಿತ ಆಗುತ್ತೆ. ಓಡಾಟ, ಈ ಒಳಗಡೆ ಚರ್ಚೆಗಳು ಯಾವುದೂ ನಡೀತಾ ಇಲ್ಲ. ಇವರೆಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಬಂದು ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ವಿನಃ ಇವರು ಯಾವುದೇ ಒಳಹೊಕ್ಕು ಇದಕ್ಕೇನಾದರೂ ಪ್ರಯತ್ನಿಸಬಹುದಾ ಅಂತ ಸರ್ಕಾರನೂ ಆ ನಿಟ್ಟಲ್ಲಿ ದೊಡ್ಡ ಮಟ್ಟದ ಏನು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಂಗಿಲ್ಲ, ಅಥವಾ ಯಾವುದೇ ಯೋಚನೆಯಲ್ಲೂ ಕೂತಂಗಿಲ್ಲ. ಇವತ್ತು ಅವ್ರೇನು ಮುನಿಯಪ್ಪ ಮಾತಾಡ್ತಾ ಇದ್ರು, ಅಂಕಿ ಅಂಶಗಳು ಹೇಳಿದ್ರು ಹಂಗೆ ಹೊರಟುಬಿಟ್ರು. ಹೌದು, ನಿಮ್ಮ ಅಂಕಿ ಅಂಶಗಳಿಗೆ ಬೆಂಕಿ ಇಡಬೇಕು. ಯಾರು ಏನು ತಗೊಂಡದ್ದು ಏನೂ ಮಾಡೋದಕ್ಕಾಗೋದಿಲ್ಲ. ಹೌದು, ಜನರಿಗೆ ಬೇಕಾಗಿರೋದು ಅನಿಲ ಕೊಡೋದಕ್ಕಾಗತ್ತಾ ಇಲ್ವಾ, ಅಥವಾ ನಿಮ್ಮಲ್ಲಿ ಇರುವಂಥದ್ದು ಇನ್ನು ಎಷ್ಟು ದಿನ ಸಾಕಾಗುತ್ತೆ, ನಿಮ್ಮ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದು ಯಾಕೆ ಅನ್ನೋ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡೋದು ಬಿಟ್ಬಿಟ್ಟು ನಾವು ಹಸಿರು ಇಂಧನವನ್ನು ಬಳಸಬೇಕು ಅದೆಲ್ಲ ಈಗ ಹೇಳೋ ಸಮಯ ಅಲ್ಲ. ಅಲ್ವೇ ಅಲ್ಲ. ಯುದ್ಧ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ಬೇಕಾಗಿರೋದನ್ನ ನೀವು ಅದೇ ಹೇಳ್ತಾರಲ್ಲ, ಹಸಿದವನ ಮುಂದೆ ಪಾಕಶಾಸ್ತ್ರದ ಪುಸ್ತಕ ಇಟ್ಟಂಗಿದೆ ಅವರು. ಹೌದು, ಹಸಿದು ಕೂತವನ ಮುಂದೆ ಪಾಕಶಾಸ್ತ್ರದ ಪುಸ್ತಕ ಇಡ್ತಾರಂತೆ. ಅದನ್ನು ತಗೊಂಡು ಟೊಮೆಟೊ ಸಾರು ಮಾಡೋದು ಹೆಂಗೆ, ಇಡ್ಲಿ ವಡೆ ಮಾಡೋದು ಹೆಂಗೆ ಅಂತ ಅವ್ನು ಓದ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ? ನೀವು ಅಂಕಿ ಅಂಶ ಇಡೋದ್ರ ಮೂಲಕ ಈಗ ಸಮಸ್ಯೆ ಬಗೆಹರಿಯೋದಿಲ್ಲ. ಆ ರೀತಿ ಏನು ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಹಸು ಕೂತಿದ್ದಾರೆ, ಅವ್ರಿಗೆ ಏನು ಬೇಕು ಅದ್ರ ಕಡೆ ಪೂರೈಕೆ ಆಗುತ್ತಾ ಇಲ್ವಾ, ಇಷ್ಟು ಪೂರೈಕೆಗೆ ನಾವು ವ್ಯವಸ್ಥೆ ಮಾಡುತ್ತಾ ಇದ್ದೀವಿ. ನೀವು ಅಂಕಿ ಅಂಶ ಇಟ್ಬಿಟ್ಟು ಹಂಗೆ ಹೊರಟ್ಬಿಟ್ರಿ ಅದು ಯಾವುದೇ ಕಾರಣಕ್ಕೂ ಅದು ಲಾಭದಾಯಕ ಅಲ್ಲ. ಅದು ಹೌದು, ನಮಗೆ ಬೇಕಾಗಿರೋದು ಅನಿಲ ಪೂರೈಕೆಗೆ ನಿಮ್ಮಲ್ಲಿ ಎಷ್ಟಿದೆ, ನಾವು ಇಷ್ಟು ದಿನ ಸಮರ್ಥರಾಗಿದ್ದೀವಿ, ಇಷ್ಟು ದಿನ ಪೂರೈಕೆಗೆ ನಾವು ಶಕ್ತರಾಗಿದ್ದೀವಿ ಅನ್ನುವಂಥ ಮಾಹಿತಿಗಳನ್ನು ಕೊಡೋದು ಬಿಟ್ಬಿಟ್ಟು ಬೇರೆ ಏನೋ ಒಂದು ಮಾತಾಡಿ ಹಸಿರು ಇಂಧನ ನಾವು ಕೊಡಬೇಕು, ಅಥವಾ ಒಂದು 50,000 ಇನ್ನೊಂದು 3 ಲಕ್ಷ ಬಳಕೆ ಆಗ್ತಾ ಇದೆ, ನಿಮ್ಮ ಅಂಕಿ ಅಂಶಗಳನ್ನು ತಗೊಂಡು ಅವ್ರು ಏನೂ ಆಗಬೇಕಾಗಿಲ್ಲ.
ಸ್ಪಷ್ಟವಾದ ಮಾಹಿತಿ ಬೇಕಾಗಿದ್ದೇನು ಅಂತಂದರೆ, ನಮ್ಮಲ್ಲಿ ಪ್ರತಿ ದಿನಕ್ಕೆ ವಾಣಿಜ್ಯ ಬಳಕೆಗೆ 50,000ಕ್ಕೂ ಹೆಚ್ಚು ಸಿಲಿಂಡರ್ಗಳು ಬೇಕು. ಗೃಹ ಬಳಕೆಗೆ ಒಂದು ದಿನಕ್ಕೆ 3 ಲಕ್ಷಕ್ಕೂ ಅಧಿಕ ಸಿಲಿಂಡರ್ ಬೇಕು. ಹೌದು. ಈ ಲೆಕ್ಕಾಚಾರದಡಿಯಲ್ಲಿ ಇಷ್ಟು ದಿನಕ್ಕಾಗುವಷ್ಟು ಪೂರೈಕೆ ಮಾಡುವಷ್ಟು ಶಕ್ತಿ ರಾಜ್ಯಕ್ಕಿದೆ. ಈಗ ಹೌದು, ನಮ್ಮಲ್ಲಿ ಅಷ್ಟಕ್ಕಿದೆ ಅನ್ನುವಂಥದ್ದನ್ನು ಏನಾದರೂ ಹೇಳಿ ಆ ಮಾತುಗಳನ್ನು ಮುಗಿಸಿದ್ರೆ ಒಂದು ಲೆಕ್ಕಾಚಾರ ಆಗಿರುವಂಥದ್ದು. ಇವರು ಬರೀ ಅಂಕಿ ಅಂಶಗಳನ್ನ ಕೊಟ್ಟರು, ಹೊರಟುಬಿಟ್ರು. ಹೌದು. ಎಷ್ಟು ಹೋಟೆಲ್ಗಳು, ಒಂದು 30 ಭಾಗ ಹೋಟೆಲ್ಗಳು ಗ್ಯಾಸ್ ಇಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿದಾವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಪಿ ಜಿಗಳಲ್ಲಿ ಒಂದೊತ್ತು ಅಂದರೆ ಈ ಅನಿಲಗಳ ಹೆಚ್ಚು ಬಳಕೆ ಆಗದೇ ಇರುವಂಥ ಆಹಾರಗಳನ್ನು ಕೊಡುವಂಥ ವ್ಯವಸ್ಥೆಗೆ ಅವ್ರು ಬಂದಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಹೀಗೆ ಮುಂದುವರೆದ್ರೆ ಪಿ ಜಿಯಲ್ಲೂ ಕೂಡ ಊಟೋಪಚಾರಕ್ಕೆ ತಾತ್ವಾರಾಗುತ್ತೆ. ಅವರು ಕೂಡ ಒದ್ದಾಡುವಂಥ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ನಾವು ಯುದ್ಧ ಸಂದರ್ಭದ ಈ ಇರಾನು ಮತ್ತು ಇಸ್ರೇಲು ಇವರು ಹೊಯ್ದಾಟಕ್ಕೆ ಅತಿ ಹೆಚ್ಚು ಅಂದರೆ 80% ಅನಿಲವನ್ನು ನಾವು ನಂಬಿಕೊಂಡಿರುವುದು ಈ ಗಾಲ್ಫ್ ರಾಷ್ಟ್ರಗಳನ್ನು. ಹೌದು. ಇವರೆಲ್ಲ ಬಂದ್ ಮಾಡಿ ಕೂತಿದ್ದಾರೆ. ಅಲ್ಲಿ ಯುದ್ಧ ಪರಿಸ್ಥಿತಿಯಿಂದಾಗಿ ಅಲ್ಲಿಂದ ಪೂರೈಕೆ ಆಗುವುದೇ ನಮಗೆ ಅನುಮಾನ ಇರೋದ್ರಿಂದ ನಮ್ಮಲ್ಲಿ ಇರೋದನ್ನು ನಾವು ಎಷ್ಟು ದಿನಕ್ಕೆ ಶಕ್ತಿಯಿಂದ ನಾವು ಕೊಡಬಹುದು ಅನ್ನುವಂಥ ಮಾಹಿತಿ ಕೊಟ್ಟುಕೊಂಡು ಅದನ್ನು ಜನಕ್ಕೆ ಆ ಮಾಹಿತಿಗಳನ್ನು ತಲುಪಿಸಿ ಆತಂಕದಲ್ಲಿ ಏನಿದ್ದಾರೆ ಅವ್ರನ್ನ ಈಚೆ ತಂದು ಅವರಿಗೆ ಈ ರೀತಿ ಬಳಸ್ಕೊಳ್ಳಿ, ನೀವು ಈ ರೀತಿ ಆಗ್ಬೋದಲ್ಲ ಅನ್ನುವಂಥ ಮಾಹಿತಿಗಳನ್ನು ಮಾರ್ಗಗಳು ಕೊಡಬೇಕು. ಹೌದು, ಕೊಡಬೇಕು, ಅನಿವಾರ್ಯ. ಯಾಕಂದ್ರೆ ಕೋವಿಡ್ ಅಂತ ತುರ್ತು ಪರಿಸ್ಥಿತಿನೇ ಎದುರಿಸ್ಕೊಂಡು ಬಂದಿದ್ದೀವಿ ನಾವು. ಹೌದು. ಇವತ್ತು ಒಂದು ಗ್ಯಾಸ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ನಾವು ಇಷ್ಟೊಂದು ಆತಂಕ ಪಡ್ತಾ ಇದ್ದೀವಿ ಅಂತಂದ್ರೆ, ನೀವು ಪ್ರತಿ ಮನೆಗೂ ಆಕ್ಸಿಜನ್ ಸಿಲಿಂಡರ್ ಬಳಸಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಮಾತುಗಳು ಓಡಾಡಿರುವಂಥ ತುರ್ತು ಪರಿಸ್ಥಿತಿ ಕೋವಿಡ್ ಇಂದ ನಾವು ಈಚೆ ಬಂದಿದ್ದೀವಿ. ಮತ್ತೆ ಸಾಮಾನ್ಯ ಜೀವನದತ್ತ ಹೆಜ್ಜೆ ಇಟ್ಟು ಈಗ ಬದುಕ್ತಾ ಇದ್ದೀವಿ. ಹಾಗಾಗಿ ಇದೇನು ಆ ಮಟ್ಟದ ತುರ್ತು ಪರಿಸ್ಥಿತಿ ಅಲ್ಲ, ಬೇರೆ ಇದೆ. ಸೌದೆ ಒಲೆ ನೆಚ್ಕೊಂಡು ಕೆಲಸ ಮಾಡ್ಬೋದು, ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದು ಆತಂಕದಲ್ಲಿರುವವ್ರನ್ನ ಮತ್ತೆ ಆತಂಕಕ್ಕೆ ದೂಡುವಂಥ ಪ್ರಯತ್ನ ಆಗುತ್ತೆ. ಹೌದು. ಈಗಾಗಲೇ ಹೋಟೆಲ್ ಅವ್ರಿಗೆ ಏನು ಮಾಡಿದ್ರು ಇವರು, ಅಥವಾ ಉದ್ಯಮಿಗಳಿಗೆ ಏನು ಮಾಡಿದ್ರು, ಅಯ್ಯೋ ಇನ್ನು 2-3 ದಿನದಲ್ಲಿ ಸಿಗೋದೇ ಇಲ್ಲ, ಇನ್ನೂ ಹೆಚ್ಚಾಗಿ ಕೂತ್ಕೊಳ್ಳುತ್ತೆ, ಇವರು ಇರೋದನ್ನು ಖಾಲಿ ಮಾಡಿಕೊಂಡು ಸದ್ಯಕ್ಕೆ ಅದನ್ನು ಬಂದ್ ಮಾಡೋಣ ಅನ್ನೋ ಪರಿಸ್ಥಿತಿಗೆ ತಂದಿಟ್ಬಿಟ್ರು. ಯಾವತ್ತು ನೀವು ಆತಂಕಕ್ಕೆ ದೂಡ್ತಿರೋ ಅವ್ರು ಇರೋದನ್ನು ಕುಗ್ಗು ಬಿಡ್ತಾರೆ, ಅವರ ಮನಸ್ಥಿತಿ ಕುಗ್ಗು ಹೋಗುತ್ತೆ, ಮಾನಸಿಕವಾಗಿ ಕೂಗ್ತಿದ್ದಾರೆ. ಸದ್ಯಕ್ಕೆ ನಾವು ಯಾಕಪ್ಪ ಈಗಾಗಲೇ ಉದ್ಯಮ ನಷ್ಟದ ಹಾದಿಯಲ್ಲಿದ್ದೀವಿ, ಮತ್ತೊಂದಷ್ಟು ಏನಕ್ಕೆ ನಾವು ಗ್ರಾಹಕರ ಮೇಲೂ ಹೊರೆ ತರಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ದಿನ ಬಾಗಿಲು ಹಾಕಿ ಊರ ಕಡೆ ಹೊರಟಿದ್ದಾರೆ. ಜೊತೆಲಿರೋ ಕಾರ್ಮಿಕರಿಗೂ ಕೂಡ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ. ಈಗ ನೀವು ಹೇಳ್ದಂಗೆನೆ ಕೆಲವು ಗಂಜಿ ಕೇಂದ್ರಗಳಿದಾವಲ್ಲ, ಅವು ಕೂಡ ಸಮಸ್ಯೆನೇ. ಇವು ಅಂಗನವಾಡಿಗೆ ಹೋಗಿ ಅಲ್ಲೂ ಮಕ್ಕಳಿಗೆ ಸಮಸ್ಯೆ ಕೊಡ್ತಾರೆ, ಬಿಸಿ ಊಟಕ್ಕೆ ಹೋಗಿ ಅಲ್ಲೂ ಏನೋ ಇನ್ನೊಂದು ತಗೊಂಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ಇವ್ರದೇ ಅಡಿಯಲ್ಲಿ ನಡೆಯುವಂಥದ್ದಲ್ವಾ. ಸೊ ಮೊದಲು ತುರ್ತು ಸಂದರ್ಭ ಬಂತು ಅಂತಂದ್ರೆ ಅಲ್ಲೆಲ್ಲ ನಿಲ್ಲಿಸ್ತಾರೆ ಇವರು. ತುರ್ತು ಸಂದರ್ಭ ಬಂತು ಅಂದರೆ ಅಲ್ಲೆಲ್ಲ ನಿಲ್ಲಿಸ್ತಾ ಬರ್ತಾರೆ. ಹಾಗಾಗಿ ಈ ಒಂದು ಇರಾನ್ ಇಸ್ರೇಲಿಂದ ಎಷ್ಟು ಬೇಗ ನಿಲ್ಲುತ್ತೋ ಅನ್ನುವಂಥ ಪ್ರಾರ್ಥನೆ ಇಡೀ ಭಾರತದ್ದಾಗಿದೆ. ಯಾಕಂದರೆ ಅವ್ರಿಗೆ ಅದರಿಂದ ಎಷ್ಟು ಉಪಯೋಗ ಇದೆಯಲ್ಲೋ ಗೊತ್ತಿಲ್ಲ. ಅವರನ್ನು ನೆಚ್ಕೊಂಡು ನಾವು ಏನೇನು ದಿನಬಳಕೆ ವಿಚಾರದಲ್ಲಿ ಇದ್ದೀವಿ, ನಮಗೆ ಎಫೆಕ್ಟ್ ಬೀಳ್ತಿರೋದು ಅಕ್ಕಿ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಅನಿಲ ವಿಚಾರದಲ್ಲಿ, ತೈಲ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಹೊರೆಯಾಗ್ತಾ ಹೋಗುವಂಥದ್ದು. ಇಲ್ಲಿಂದ ಬಾಸ್ಮತಿ ಅಕ್ಕಿ ಕೂಡ ಅಲ್ಲಿಗೆ ರಫ್ತಾಗ್ತಾ ಇತ್ತು. ಇರಾಕ್ಗೆ ಹೋಗುವಂಥದ್ದು ಒಂದಷ್ಟಿತ್ತು, ಇರಾನ್ಗೆ ಹೋಗುವಷ್ಟು ಒಂದಷ್ಟಿತ್ತು. ಆರ್ಥಿಕ ಹೊಡೆತ ಹೆಚ್ಚು ಕಮ್ಮಿ 1 ಲಕ್ಷ ಕೋಟಿ ವ್ಯವಹಾರ ಇತ್ತು ಅಕ್ಕಿದು ಮಾತ್ರ. ಅದನ್ನು ಕೂಡ ಈಗ ಯಾಕಂದ್ರೆ ಇರಾಕ್ಗೆ ಹೋಗೋದಕ್ಕೆ ಇದಾಗ್ತಿಲ್ಲ, ಇರಾನ್ ಅವರು ಯುದ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಹಂಗಾಗಿ ಎಲ್ಲಾದ್ರ ಮೇಲೆ ಹೊರೆ ಬಿದ್ದು ಕೂತಿದೆ. ಈಗ ಎಲ್ಲಾದ್ರ ಮೇಲೆ ತೂಗುಗತ್ತಿ. ಇವ್ರು ಯಾವಾಗಪ್ಪ ಯುದ್ಧ ನಿಲ್ಲಿಸ್ತಾರೆ, ಯಾವಾಗಪ್ಪ ಶಾಂತಿ ನೆಲೆಯೂರುತ್ತೆ ಅನ್ನುವಂಥದ್ದನ್ನು. ಅದಕ್ಕೆ ಭಾರತ ಶಾಂತಿಯನ್ನು ಅಲ್ಲಿ ನೆಲೆಯೂರಿಸುವಂತೆ ಮಾಡ್ತೀವಿ ಅನ್ನುವಂಥ ಸಂದೇಶ ಕೊಟ್ಟಂಗಿದೆ. ಸೊ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಯುದ್ಧ ಬೇಡ ಅನ್ನುವಂಥದ್ದು. ಆ ಯುದ್ಧವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಅವರಿಗೆ ಟ್ರಂಪ್ಗೆ ಮಾತಾಡ್ತಾರೋ ಅಥವಾ ಇರಾನಿಗೆ ಮಾತಾಡ್ತಾರೋ ಇಸ್ರೇಲಿಗೆ ಮಾತಾಡ್ತಾರೋ ಗೊತ್ತಿಲ್ಲ. ಸಾಧ್ಯ ಆದಷ್ಟು ಬೇಗ ಯುದ್ಧ ನಿಲ್ಲಿಸುವಷ್ಟು ಪ್ರಯತ್ನ ಭಾರತ ಮಾಡಲೇಬೇಕು. ಯಾಕಂದ್ರೆ ನಾವು ಅನಿವಾರ್ಯತೆಗೆ ಸಿಕ್ಕಾಕೋತೀವಿ. ಅನಿಲದ ವಿಚಾರದಲ್ಲಿ, ತೈಲದ ವಿಚಾರದಲ್ಲಿ ನಾವು ತುಂಬ ನಂಬ್ಕೊಂಡಿದ್ದೀವಿ ಅವ್ರನ್ನ. ತೈಲದ ವಿಚಾರದಲ್ಲಿ 80% 88% ನಾವು ಅವ್ರನ್ನೇ ನಂಬ್ಕೊಂಡಿದ್ದೀವಿ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ನಂಬಿ ಎಲ್ಲ ಕಂಪ್ಲೀಟ್ ಅವ್ರನ್ನೇ ನಂಬ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅವರು ಅಲ್ಲಿ ಬ್ಯಾರಲ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ತಾ ಇದ್ದಂಗೆನೆ ಇವತ್ತು $100 ಮೇಲೆ ಒಂದು ಬ್ಯಾರಲ್ಗೆ ಕೂತಿದೆ ಅಂತಿದೆ, $100 ಮೇಲೆ ಹೋಗಿದೆ.
ಸೊ ಇದು ಹೆಚ್ಚುತ್ತಾ ಹೋದಂಗೆ ಇಲ್ಲಿ ಬಿಲಿಯನ್ ಲೆಕ್ಕದಲ್ಲಿ ಹೋಗ್ತಾ ಇರುತ್ತೆ ಮೇಲೆ. ಹೌದು. ಅಲ್ಲಿ $1 ಎದ್ರೆ ಇಲ್ಲಿ $2 ಬಿಲಿಯನ್ ಎದ್ಕೊಂಡು ಹೋಗುತ್ತೆ. ನಮ್ಮ ಪರಿಸ್ಥಿತಿ ಹಂಗಾಗಿ ಹೋಗ್ತವೆ. ಸೊ ಹಂಗಾಗಿ ಅಲ್ಲಿ ಶಾಂತಿ ನೆಲೆಯೂರಿ, ಆದಷ್ಟು ಬೇಗ ಯುದ್ಧ ನಿಂತು ಶಾಂತಿ ನೆಲೆಯೂರಿ ಭಾರತದಲ್ಲಿರುವಂಥ ಈ ಆತಂಕ ಏನಿದೆ ಇದು ಫಸ್ಟ್ ದೂರ ಆಗಬೇಕು. ಎಸ್. ಜೊತೆಲಿ ಇವತ್ತು ಅನೇಕ ಈ ಹೋಟೆಲ್ನ ಮಾಲೀಕರು ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡ್ತಾ ಹೇಳ್ತಿದ್ರು, ಒಂದ್ ಕಡೆ ಪೂರೈಕೆ ಆಗ್ತಿಲ್ಲ ಅನ್ನೋದು ಒಂದು, ಮತ್ತೊಂದು ಕಡೆಯಲ್ಲಿ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್, $2,000 ನಮ್ಗೆ ಹೆಚ್ಚು ಅಂತಿದ್ರು, ಈಗ 5,000 ಡಿಮ್ಯಾಂಡ್ ಮಾಡ್ತಾರೆ. ಸರ್ಕಾರ ಇಂತಕ್ಕೊಂದು ಕ್ರಮ ಹಾಕಬೇಕು. ಇಂಥ ಸಮಯ ಸಾಧಕರು ಅಂತ ಹೇಳಿ ನಾನು ಅದೇ ಹೇಳ್ತಿರೋದು, ಕಾಳದಂಧೆಯಲ್ಲಿ ನಿಂತಿರುವವರು ಈ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇವ್ರ ಹತ್ರ ಸಿಲಿಂಡರ್ ಇದ್ರೂ ಕೂಡ ಪೂರೈಕೆ ಮಾಡೋದಿಲ್ಲ. ಹೌದು. ಯಾಕೆ ಅಂತಂದ್ರೆ ಸರಿಯಾದ ಸಮಯ ಬರಲಿ, ಆ ಹಣ ಏನಿದೆ ಅದು ದುಪ್ಪಟ್ಟಾಗ್ಲಿ, ಬೆಲೆ ಏರ್ತಾ ಇದ್ದಂಗೆನೆ ಈಚೆ ಬರ್ತವೆ. ಎಲ್ಲ ಬೆಲೆ ಸೇರ್ಕೊಂಡಿರುವಂಥ ಈ ಸಿಲಿಂಡರ್ಗಳೆಲ್ಲ ಈಚೆ ಬರ್ತವೆ ಈಗ. ಆ ಪರಿಸ್ಥಿತಿಲಿದೆ. ಒಟ್ಟಿನಲ್ಲಿ ಸಿಕ್ಕಾಕೊಂಡಿರೋದು ಉದ್ಯಮಿಗಳು. ಹೌದು. ಯಾವ ಹೊಯ್ದಾಟಕ್ಕೆ ಏನಾಯ್ತು ಅನ್ನೋದಕ್ಕಿಂತ ಉದ್ಯಮಿಗಳು ಇವತ್ತು ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಈ ಬೆಲೆ ಏರಿಕೆ ಇನ್ನೊಂದು ಮತ್ತೊಂದರ ಮಧ್ಯದಲ್ಲಿ ಉದ್ಯಮಿಗಳು ತುಂಬಾ ನಷ್ಟದ ಹಾದಿಯಲ್ಲಿದ್ದರು. ಇವತ್ತು ಹೋಟೆಲ್ ಉದ್ಯಮ ಇರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ತುಂಬಾ ಆರ್ಥಿಕ ವಿಚಾರದಲ್ಲಿ ಅವರು ತುಂಬಾ ನಷ್ಟದ ಹಾದಿಯಲ್ಲಿದ್ದರು. ಹೌದು. ಅಂಥದ್ರಲ್ಲಿ ಇವೆಲ್ಲ ಬೆಲೆ ಸಂಬಂಧಪಟ್ಟಂಗೆ ಮತ್ತೆ ಇವರು ಗ್ಯಾಸು ಇನ್ನೊಂದು ತೈಲ ಸಂಬಂಧಪಟ್ಟಂಗಿದ್ರೆ ಈ ಅಗತ್ಯ ವಸ್ತುಗಳ ಬೆಲೆ ಏರ್ತಾನೆ ಹೋಗುತ್ತೆ. ತೈಲ ಏರ್ತಾ ಇದ್ದಂಗೆ ಸಾಗಾಟದ ವಿಚಾರದಲ್ಲಿ ಬಂದಾಗ, ಸಾರಿಗೆ ವಿಚಾರ ಹೆಚ್ಚಾದ ತಕ್ಷಣಕ್ಕೆ ಈ ಎಲ್ಲ ಬೆಲೆಗಳು ಏರ್ಕೊಂತ ಕೂತ್ಕೋತವೆ. ಇನ್ನು ಅನಿಲ ವಿಚಾರದಲ್ಲಂತೂ ಇವರು ದಿನನಿತ್ಯ ಬೇಕೇ ಬೇಕು. ಕಮರ್ಷಿಯಲ್ ಸಿಲಿಂಡರ್ 1,800 ಈಗ 2,000 3,000 ಬೆಲೆ ಏರ್ಸ್ಕೊಂಡು ಕೂತ್ಕೋತಾರೆ. ಅವ್ರು ಏನು ಮಾಡ್ಕೊಡ್ಬೇಕು ನಿಮಗೆ? ಹೆಂಗೆ? ನಿಜವಾಗ್ಲೂ ಆತಂಕದಲ್ಲಿ ಇರೋದು ಅವರುಗಳು. ಯಾಕಂದ್ರೆ ಈಗಾಗಲೇ 20-25 ದಿನಕ್ಕಾಗುವಷ್ಟು ಈ ಗ್ಯಾಸ್ ರೀಫಿಲ್ಲಿಂಗ್ ಕೊಡ್ತೀನಿ ಅಂತ ಏನು ರೀಬುಕಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ 4 ದಿನದ ವ್ಯತ್ಯಾಸದಲ್ಲಿ ಮನೆಗಳು ಹೆಂಗೋ ತೂಗ್ಬಿಡ್ತವೆ. ಕಮರ್ಷಿಯಲ್ ಅವರಿಗೆ ಇರುವಂಥದ್ದು ಸಮಸ್ಯೆ. ದಿನ ಬೆಳಗಾದ್ರೆ ಅವರು ಕಮರ್ಷಿಯಲ್ ಸಿಲಿಂಡರ್ಗಳು ಖಾಲಿ ಆಗ್ತಾನೆ ಇರ್ತವೆ, ಅವ್ರು ತುಂಬಿಸ್ಲೇಬೇಕು. ಆ ತುಂಬಿಸೋ ಸಂದರ್ಭದಲ್ಲಿ ಇವರು ಒಂದಷ್ಟು ಹೊಟ್ಟೆ ತುಂಬಿಸ್ಕೊಳ್ಳೋ ವರ್ಗ ಇದೆಯಲ್ಲ, ಈ ಸಮಯ ನೋಡ್ಕೊಂಡು ಆ ಹೊಟ್ಟೆ ಇದಕ್ಕೆ ಇವರು ಬಲಿ ಆಗ್ತಾರೆ, ಉದ್ಯಮಿಗಳು ಬಲಿ ಆಗ್ತಾರೆ. ಹೌದು.